ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಮಂಡ್ಯ ನಗರದ ವಿನಾಯಕ ಬಡಾವಣೆಯಲ್ಲಿ ಜೈ ಕರ್ನಾಟಕ ಪರಿಷತ್ ವತಿಯಿಂದ ನೂತನ ಶಾಖೆಯ ಉದ್ಘಾಟನೆ ಹಾಗೂ ನೂತನ ಅಧ್ಯಕ್ಷರಾದ ಎಚ್.ಬಿ. ಇಂದಿರಾ ನರಸಯ್ಯರವರಿಗೆ ಅಭಿನಂದನಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ವಿಕಾಸನ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಮಹೇಶ್ ಚಂದ್ರು ಗುರೂರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣರವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಹರಕೇಶ್ವರ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಶಾರದಮ್ಮರವರು, ಜ್ಞಾನದೀಪ ವಿದ್ಯಾಲಯ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಮಂಜು ಎಸ್ ರವರು, ಜೈ ಕರ್ನಾಟಕ ಪರಿಷತ್ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ರವರು, ನಿವೃತ್ತ ಸಹಾಯಕ ಪೊಲೀಸ್ ನಿರೀಕ್ಷಕರಾದ ಶ್ರೀನಿವಾಸ್ ರವರು, ಜೈ ಕರ್ನಾಟಕ ಪರಿಷತ್ ಬೇಸಗರಹಳ್ಳಿ ಶಾಖಾ ಅಧ್ಯಕ್ಷರಾದ ಪ್ರಸಾದ್ ರವರು, 28ನೇ ವಾರ್ಡ್ ಅಧ್ಯಕ್ಷರಾದ ವೀಣಾ ಕುಮಾರಸ್ವಾಮಿ ರವರು, 7ನೇ ವಾರ್ಡ್ ಅಧ್ಯಕ್ಷರಾದ ಲಲಿತಾ ರಾಜ್ಕುಮಾರ್ ರವರು, ಪದ್ಮಾ ರವಿ, ಮಧುಸೂದನ್, ನಾಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಒಂದು ಸಣ್ಣ ಪ್ರಜ್ಞೆ ಇರುವಂತಹ ಸೂಕ್ಷ್ಮತೆ ಕೂಡ ನಮ್ಮ ಹತ್ರ ಹೊರಟೋಗಿದೆ. ಹಾಗಾಗಿ ಎಲ್ಲ ಹಂತದಲ್ಲೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲೇ ಸಿಕ್ಕಾಕೊಳ್ಳುವಂಥದ್ದು, ಸಂಕಟದಲ್ಲೇ ನೋಡುವಂಥದ್ದಾಗಿದೆ. ವಿಶೇಷವಾಗಿ ಸಮಾಜಕ್ಕೆ ಅಥವಾ ನಾಡಿಗೆ, ಗುಡಿಗೆ, ಜಲಕ್ಕೆ ಕೆಲಸ ಮಾಡುವಂಥವ್ರು ಬೇಕು. ಅದು ಮೊದಲ ಋಣ. ಏನು ಹೇಳಿ, ಅದು ಮೊದಲ ಋಣ. ತಾಯಿಯ ಋಣಕ್ಕಿಂತ ಮೊದಲಾದದ್ದು. ಸುಮ್ಮನೆ ನಾನು ನಿನ್ನೆ ಯೋಚನೆ ಮಾಡ್ತಾ ಇದ್ದೆ, ನಾವೆಲ್ಲ ಹುಟ್ಟಿದಾಗ ಸಣ್ಣವರಿದ್ದಾಗ ಅಮ್ಮನ ಮಡ್ಲಲ್ಲಿ ಇರ್ತೀವಿ, ಅಮ್ಮನ ಮಡ್ಲಲ್ಲೇ ಇರಬೇಕು ಅಂತ ಅನ್ಕೊಳ್ತೀವಿ. ದೊಡ್ಡವರಾಯ್ತಾ ಹೊರಗಡೆ ಬಂದ್ಬಿಡ್ತೀವಿ. ತಿರ್ಗ ವಯಸ್ಸಾಯ್ತಾ ನೋಡಿ, ಅವ್ನು ಎಲ್ಲೇ ಫಾರಿನಲ್ಲಿ ಇರಲಿ, ಅವ್ನು ಎಷ್ಟೇ ದೊಡ್ಡವನಾಗಿರಲಿ, ನಾನು ನಮ್ಮೂರಿಗೆ ಹೋಗ್ಬೇಕು, ನಮ್ಮ ರಾಜ್ಯಕ್ಕೆ ಹೋಗ್ಬೇಕು, ಅಲ್ಲೇ ಇರಬೇಕು, ಅಲ್ಲೇ ಪ್ರಾಣ ಬಿಡಬೇಕು ಅಂತ. ಅಂದರೆ ನಮ್ಮ ಮೂಲ ತಾಯಿ ಯಾರು? ನಮ್ಮ ಊರು, ನಮ್ಮ ಭೂಮಿ, ನನ್ನ ನೆಲ, ಅದು ನಮ್ಮ ಮೂಲ ತಾಯಿ. ನೀವೆಷ್ಟೇ ಬಹುಶಃ ಎಲ್ರಿಗೂ ಅದು ನಮಗೆ ಗೊತ್ತಿನಂಗೆ ಪ್ರಜ್ಞೆ ಬರುತ್ತೆ, ನಾನು ಹೋಗಿ ಕೊನೆಗಾಲದಲ್ಲಿ ನಮ್ಮೂರಲ್ಲಿ ಇರಬೇಕು ಅಂತೇಳಿ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸೂಕ್ಷ್ಮತೆಗಳನ್ನ ಎಷ್ಟು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗಲ್ವೋ ಅಲ್ಲಿವರೆಗೆ ಎಲ್ಲ ಸಂಕಷ್ಟಗಳಿರ್ತವೆ. ಇವೆಲ್ಲ ಕಾಮನ್ ಸೆನ್ಸು. ಏನು ಹೇಳಿ, ತುಂಬ ಕಾಮನ್ ಸೆನ್ಸು. ಆದರೆ ನಮಗೆ ಗೊತ್ತಿಲ್ಲ. ನಾವೆಲ್ಲ ತುಂಬ ದೊಡ್ಡ ವಿದ್ಯಾವಂತರು ಅಂತ ಹೇಳ್ಕೊಳ್ತೀವಿ, ಬುದ್ಧಿವಂತರು ಅಂತ ಹೇಳ್ಕೊಳ್ತೀವಿ, ದೊಡ್ಡವರು ಅಂತ ಅನ್ಕೊಳ್ತೀವಿ, ದೊಡ್ಡ ಹುದ್ದೆಗಳು ಹೇಳ್ಕೊಳ್ತೀವಿ. ಆದರೆ ಕೆಲವು ಸರಳ ಸತ್ಯಗಳನ್ನ ನಾವು ವಿವೇಚನೆ ಮಾಡಲ್ಲ. ಹಾಗಾಗಿ ಈ ಥರದ ಒಂದು ಸಂಕಷ್ಟಗಳು ಬರ್ತಾ ಇದೆ. ಮತ್ತು ಎರಡನೇದು, ಆಗಲೇ ಹೇಳಿದಾಗೆ ಇವತ್ತಿನ ಸಮಾಜಕ್ಕೆ ಒಂದು ರಕ್ಷಣೆ ಬೇಕಾಗಿದೆ, ಪೋಷಣೆ ಬೇಕಾಗಿದೆ, ಬೆಂಬಲ ಬೇಕಾಗಿದೆ. ನಾವೆಲ್ಲ ಓದುವಾಗ ಅಂತ ಇದ್ವಿ, ಭಾಷೆಗೆ, ನೆಲಕ್ಕೆ, ಜಲಕ್ಕೆ ಕೊನೆ ಇಲ್ಲ, ಅದಕ್ಕೆ ಸಾವಿಲ್ಲ ಅಂತೇಳಿ. ಬಹುಶಃ 25-30 ವರ್ಷಗಳ ಅಂತರದಲ್ಲಿ ನಾವು ನೋಡಿದ್ರೆ ಇವತ್ತು ಎಲ್ಲವೂ ಸಂಕಷ್ಟದಲ್ಲಿದೆ. ಏನು ಹೇಳಿ, ನೀವು ಭಾಷೆ ತಗೊಳ್ಳಿ. ನಮ್ಮ ಮಕ್ಕಳಿಗೆ ಈಗಾಗಲೇ ನಾವು ಮಾತಾಡುವಷ್ಟು ಸರಳವಾಗಿ ಕನ್ನಡ ಮಾತಾಡೋಕ್ಕೆ ಬರೋದೇ ಇಲ್ಲ. ಕೆಲವು ಪದಗಳು ಅವಕ್ಕೆ ಅರ್ಥನೇ ಇರಲ್ಲ, ಸಿಗೋದು ಇಲ್ಲ. ಇನ್ನು ಅವ್ರ ಮಕ್ಕಳು ಬರುವಷ್ಟರಲ್ಲಿ ಬಹುಶಃ ಮುಂದೆ ಒಂದು 20-25 ವರ್ಷಗಳಲ್ಲಿ ಕಳೆದ ಸಾವಿರಾರು ವರ್ಷಗಳಿಂದ ಭಾಷೆ ಏನಿತ್ತೋ ಆ ಭಾಷೆ ಕಳೆದು ಹೋಗುವಂಥ ಸನ್ನಿವೇಶ ದೂರ ಇಲ್ಲ. ನಾವು ಎಮೋಷನಲ್ ಆಗಿ ಹೇಳ್ಬೋದು, ಭಾಷೆಗೆ ಏನಾಗುತ್ತೆ, ದೇಶಕ್ಕೆ ಏನಾಗ್ಬಿಡುತ್ತೆ ಅಂತ. ನಾವು ಸಣ್ಣದಾಗಿ ಇತಿಹಾಸನ ನೋಡ್ತಾ ಬಂದರೆ ಹೇಗೆ ಹಂತ ಹಂತವಾಗಿ ಕುಸಿದೋಗ್ತಾ ಇದೆ, ಊತೋಗ್ತಾ ಇದೆ, ಕಳೆದೋಗ್ತಾ ಇದೆ ಅನ್ನುವಂಥದ್ದು, ಅದ್ರ ಬಗ್ಗೆ ಕಾಳಜಿರೋರು ಮಾತ್ರ ಅದು ಗೊತ್ತಾಗುತ್ತೆ. ಇಲ್ದಿರೋರು ಗೊತ್ತೇ ಆಗೋದಿಲ್ಲ. ಹಾಗೆ ನೆಲ, ಜಲ ಅಲ್ವಾ. ಮಂಡ್ಯ ಜಿಲ್ಲೆ ಎಂಥ ಸಮೃದ್ಧವಾದ ಜಿಲ್ಲೆ ಇತ್ತು. ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಎಷ್ಟು ಆಳಕ್ಕೆ ಹೋದ್ರೂ ನೀರು ಸಿಗೋದಿಲ್ಲ. ಮಳವಳ್ಳಿ ತಾಲೂಕು ಯಾಕೆ, ಮಂಡ್ಯ ತಾಲೂಕಲ್ಲೇ ನಾವು ಈ ಕಡೆ ಉರ್ಮಾರ್ಕಸ್ಗಿರೋ ಕಡೆಗೆ ಹೋಗ್ಬಿಟ್ರೆ ಎಷ್ಟು ಅಡಿ ಹೊಡಿಬೇಕಲ್ಲಿ? 800, 1000, 1200 ಅಡಿ ಹೊಡೆದ್ರೂ ಎಷ್ಟು ಉರ್ಮಾರ್ಕಸ್ಲಿಗೆ ಅಥವಾ ಆ ಕಡೆ ಹೋದ್ರೆ ಎಷ್ಟು ದೂರ ಇದೆ ಇಲ್ಲಿಂದ? 12 ಕಿಲೋಮೀಟ್ರ್, 15 ಕಿಲೋಮೀಟ್ರು ಕಳೆದೋಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಜಲಕ್ಕೂ ಕೂಡ ತೊಂದರೆ ಬರ್ತಾ ಇದೆ ಅಲ್ವಾ. ಆರೋಗ್ಯ ಬಹುಶಃ ಕರ್ನಾಟಕದಲ್ಲಿ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಆರೋಗ್ಯದ ಸ್ಥಿತಿ ಮಂಡ್ಯ ಜಿಲ್ಲೆಯಲ್ಲಿದೆ. ವಿಶೇಷವಾಗಿ ಗಂಡು ಮಕ್ಕಳಿಗೂ ಅಷ್ಟೇ, ಹೆಣ್ಮಕ್ಳಿಗೂ ಅಷ್ಟೇ. ಒಂದು ಅಧ್ಯಯನ ಪ್ರಕಾರ ಎಲ್ಲ ಹೆಣ್ಮಕ್ಳಲ್ಲಿ ಗರ್ಭಕೋಶದ ಕ್ಯಾನ್ಸರು, ಸ್ತನದ ಕ್ಯಾನ್ಸರು ಇವು ತುಂಬ ಆಗ್ತಾ ಇದೆ. ಗಂಡು ಮಕ್ಕಳಿಗೂ ಅದೇ ರೀತಿಯ ಕಾಯಿಲೆಗಳು ಜಾಸ್ತಿ ಆಗಿದೆ ಅಲ್ವೇ. ಇವೆಲ್ಲ ಯಾಕೆ ಆಗ್ತಾ ಇದೆ, ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳುವಾಗ ಅದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಬೇಕಾದಂಥ ಪೋಷಣೆಯನ್ನು, ಪೂರಕವಾದ ವ್ಯವಸ್ಥೆಯನ್ನು ಮಾಡುವಂಥ ಆಲೋಚನೆಗಳು ಅಥವಾ ಸರ್ಕಾರದಲ್ಲಿ ಅಂತಹ ಒಂದು ಮನಸ್ಥಿತಿಗಳು ಇದೆ. ಹಾಗಿದ್ದಾಗ ಏನಾಗುತ್ತೆ, ನಾವು ಒತ್ತಾಯಪೂರ್ವಕವಾಗಾದರೂ ಅದನ್ನು ಮಾಡಬೇಕಾಗುತ್ತೆ. ಯಾಕೆ ವಿಶೇಷವಾಗಿ ಸಂಘಟನೆಗಳು ಬೇಕು ಅಂತ ಹೇಳಿದ್ರೆ, ಬಹುಶಃ ಸಂಘಟನೆಗಳಿದ್ದೇ ಹೋದರೆ ಇವತ್ತು ಮನುಷ್ಯನಲ್ಲಿ ಸೂಕ್ಷ್ಮತೆನೇ ಇಲ್ವಲ್ಲ. ಯಾರು ತಪ್ಪು ಭಾವಿಸಬೇಡಿ, ಆಡಳಿತ ನಡೆಸೋರಿಗೆ ನೈತಿಕತೆ, ಸೂಕ್ಷ್ಮತೆ
ಅದು ಕಳೆದೋಗಿದೆಯೋ ಅನಿವಾರ್ಯದಿಂದ ಕಳೆದೋದವ್ರಂಗೆ ಆಡ್ತಾರೋ ಮರ್ತುಬಿಟ್ಟಂಗೆ ಆಡ್ತಾರೋ ಆದ್ಯತೆಯಿಂದಂಗೆ ಆಡ್ತಾರೋ ಗೊತ್ತಿಲ್ಲ. ಆದರೆ ಅಲ್ಲಿಲ್ಲ. ನೆನ್ನೆ ಪೇಪರ್ ಓದ್ತಿದ್ದಲ್ಲ, ಖಾಸಗಿ ಇದರಲ್ಲಿ ಉದ್ಯೋಗ ಮಾಡಲಿಕ್ಕೆ ಮೀಸಲಾತಿ ತರಬೇಕು ಅಂದರೆ ಇಲ್ಲ ಅಂತೇಳಿ ಅಲ್ವಾ. ಹಾಗೆ ನಾವು ಬಾರ್ಡಲ್ಲಿ ಹೋಗಿ ನೋಡುವಾಗ ಗೊತ್ತಾಗುತ್ತೆ ಯಾವಾಗ ಮನುಷ್ಯನಿಗೆ ಅನಿವಾರ್ಯ ಬರುತ್ತೆ ಅಂದರೆ. ಉದಾಹರಣೆಗೆ ನಾವೆಲ್ಲಾದರೂ ನಾನು ಒಂದು 2 ವರ್ಷ ಹಿಂದೆ ಇಟ್ಕೊಂಡಿದ್ದೆ ಕಾಶ್ಮೀರಕ್ಕೆ. ಕಾಶ್ಮೀರದ ಬಾರ್ಡಲ್ಲಿ ಹಿಂಗೆ ಹೋಗ್ತಾ ಇದ್ದಾಗ ಅಲ್ಲಿ ಒಬ್ಬರು ಸಿಕ್ಕಿಂ ಅವರು ಒಂಥರ ನೋಡೋದಕ್ಕೆ ನೇಪಾಳಿ ಕಳೆದ್ರು. ನೇಪಾಳಿ ಬಾ ಅಂತ ಅಂದೆ. ಆ ನೇಪಾಳಿ ಅಂದ ತಕ್ಷಣ ಅವ್ನು ಜಗಳಕ್ಕೆ ಬಿದ್ದುಬಿಟ್ಟ, ನಾನು ನೇಪಾಳಿ ಅಲ್ಲ, ನಾನು ಭಾರತೀಯ ಅಂತ. ಎಷ್ಟು ವ್ಯತ್ಯಾಸ ನೋಡಿ. ಅವನು ಯಾಕೆ ನನ್ನನ್ನು ನೇಪಾಳಿ ಅಂತ ಕರಿತೀನಿ, ನಾನು ಭಾರತದವನು. ಎಷ್ಟು ಹಿಂದೆ ಗಡ್ಸಾಗಿ ಹೇಳ್ದ, ಅವನು ಎಷ್ಟು ರಫ್ ಆಗಿ ಹೇಳ್ದ ಅಂತ ಹೇಳಿದ್ರೆ ನಮಗೆ ನಮ್ಮತನದ ಯಾವಾಗ ಗೊತ್ತಾಗೋದು ಅದು ಅಸ್ತಿತ್ವಕ್ಕಿಲ್ಲದೆ ಇದ್ದಾಗ, ಅಥವಾ ನಮ್ಗೆಲ್ಲರೂ ಹೊರಗಡೆ ಹೋದಾಗ. ಕರ್ನಾಟಕ ಬಿಟ್ಟು ಹೊರಗಡೆ ಹೋದಾಗಲೂ ಕನ್ನಡದವ್ರು ಮಾತಾಡೋದು ಕಂಡ್ರೆ ಅವ್ರು ಗುಲ್ಬರ್ಗದವ್ರು ಇರ್ಬೋದು, ನಾವು ಇಲ್ಲೇ ಇರ್ಬೋದು, ಹುಡ್ಕೊಂಡು ಹೋಗ್ತೀವಿ ವಿದೇಶದಲ್ಲಾದ್ರು. ಅಂದರೆ ಈಗ ಈ ಥರದಲ್ಲಿ ನಮಗೇನು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಭಾಷೆ ಕೂಡ ಇವತ್ತು ಆತಂಕದ ಸ್ಥಿತಿಯಲ್ಲಿದೆ. ಭಾಷೆ ಒಂದಾಚೆ ಹಿಂದೆ ಹೋಗಿ, ನೀವು ಸ್ವಲ್ಪ ಹಿಂದೆ ಹೋಗಿ ಅಕ್ಕ, ನೀವು ಹಿಂದೆ ಹೋಗಿ. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಕೃಷ್ಣಪ್ಪನವರು ಶ್ರೀಮತಿ ಪ್ರಭಾ, ಶ್ರೀಮತಿ ಚಿಕ್ಕಾಯಮ್ಮ, ಶ್ರೀಮತಿ ವೀಣಾ, ಏನ್ ನಡೀತಿದೆ ಈ ತಿಂಗಳಲ್ಲಿ, ಏನೆಲ್ಲ ನಡೀತಿದೆ ಅನ್ನೋದನ್ನ ಚರ್ಚೆ ಮಾಡ್ತೀವಿ. ನಮ್ಮ ರಾಜ್ಯ ಪದಾಧಿಕಾರಿಗಳಲ್ಲಿ ಒಂದು ಶಿಸ್ತು ಸಮಿತಿ ಇದೆ. ನಮ್ಮ ಇದರಲ್ಲಿ ನಮ್ಮ ಕಮಿಟಿಗಳಲ್ಲಿ ಎಲ್ಲಾ ಶಾಖೆ ಅಧ್ಯಕ್ಷಗಳಲ್ಲಿ ಶಿಸ್ತು ಸಮಿತಿ ಇದೆ. ಆದ್ರೂ ಕೂಡ ಇಷ್ಟೆಲ್ಲಾ ಶಿಸ್ತು ಇಟ್ಕೊಂಡಿದ್ರು ಕೂಡ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನಡೀತಿದೆ. ಅದನ್ನ ಗಮನಿಸೋರು, ಇಲ್ಲಿ ಶಿಸ್ತು ಸಮಿತಿ ಗಮನಿಸೋರು ಏನು ಸುಮ್ಮನೆ ಕೂತಿಲ್ಲ ಅವರು. ಯಾಕೆ ನಾನು ಇದನ್ನ ಹೇಳ್ತೀನಿ ಅಂದ್ರೆ, ಇವತ್ತು ಹೊಸಬರೆಲ್ಲ ಬಂದಿದ್ದಾರೆ. ಅವ್ರಿಗೇನೋ ಒಂದು ಆಶ್ಚರ್ಯ. ಇಂದಿರಮ್ಮ ಅವರು ಇವತ್ತು ಇಂದಿರಮಸೇನ್ ಅವರು ನೂತನ ಅಧ್ಯಕ್ಷರಾಗಿದ್ದಾರೆ. ಅವ್ರು ಏನು ಮಾಡ್ತಾರೆ? ಅವ್ರು ಏನೂ ಮಾಡೋದು ಬೇಡ, ಪ್ರಶ್ನೆ ಮಾಡಿದ್ರೆ ಸಾಕು. ಅವ್ರು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಉತ್ತರ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಆ ಉತ್ತರಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು. ಅದನ್ನೇ ಅವರು ಕೂಡ ಹೇಳಿದ್ರು. ಇವತ್ತು ನೀವೇ ನೋಡಿ, ಈಗಾಗಲೇ ಮಹೇಶ್ ಚಂದ್ರ ಗುರು ಅವರು ಹೇಳಿದ್ರು ಎಷ್ಟು ಕ್ಯಾನ್ಸರ್ ಇಂದ ಬಳಲ್ತಾವ್ರೆ ಅಂತ ನಮ್ಮ ಮಂಡ್ಯ ಜಿಲ್ಲೆಯವರು ಗೊತ್ತಿದೆಯಾ? ಯಾಕೆ ಅಂತಂದ್ರೆ ಇವತ್ತು ಹೈಯೆಸ್ಟ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಏನಾರ ಹಣನ ತಗೊಂಡು ಸುರಿತಾವ್ರೆ ಅಂದ್ರೆ ಅದು ಮಂಡ್ಯ ಜಿಲ್ಲೆಯವರೇ. ಏನೋ MP ಆಗಿ ಒಂದು 6 ತಿಂಗಳು ಬಂದಂತ ರಮ್ಯಾ ಒಂದು 44 ಕೋಟಿ ಕೊಟ್ಟು ಒಂದು ಹಾಸ್ಪಿಟಲ್, ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಹಣ ಕೊಟ್ಟು ರೆಡಿ ಮಾಡಿದಾಗ ಅದಕ್ಕೆ ಎಲ್ಲಾ ಅಗಾಧ ಶಕ್ತಿಗಳೆಲ್ಲ ಸೇರಿ ಅದು ಏನ್ ಮಾಡಿದ್ರು, 5,500 ಕೋಟಿ ಎಕ್ಸ್ಟ್ರಾ ಮಾಡಿ ಅದನ್ನ ನಿಲ್ಲುವಂಗ್ ಮಾಡ್ಬಿಡ್ತಾರೆ. ನೋಡಿ ಹೆಂಗಿದೆ ನಮ್ಮ ರಾಜ್ಯದ ಇದು ಅಂತೇಳಿ. ಯಾಕಂದ್ರೆ ಇಲ್ಲಿ ಖಾಸಗಿಯವರು, ಇಲ್ಲಿ ಒಂದ್ ಕಡೆ ಸರ್ಕಾರಿಯವರು, ಎಲ್ಲಾ ವ್ಯವಸ್ಥೆ ಇರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮ್ಗೆ ಕ್ಯಾನ್ಸರ್ಗೆ ಸಿಗ್ತಾ ಇಲ್ಲ. ಸಾಯ್ತಾರ ಯಾರು ಅನ್ಕೊಂಡಿದ್ರಿ? ಯಾರೋ ದುಡ್ಡಿರೋರು ಒಂದು 10 ಲಕ್ಷ 20 ಲಕ್ಷ ತಗೊಂಡು ಖರ್ಚು ಮಾಡ್ತಾರೆ, ಖಾಸಗಿನಲ್ಲಿ ಅವರು ಉಳ್ಕೊಂತಾ ಇದ್ದಾರೆ. ಇನ್ನ ಬಡವರು 4ನೇ ಸ್ಟೇಜ್ ಹೋಯ್ತು ಅಂದ್ರೆ ತಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ತಾರೆ. ಇನ್ನೊಂದು 3 ತಿಂಗಳು 6 ತಿಂಗಳು ಇರ್ತಾರೆ, ಬದುಕ್ತಾರೆ ಅಂತ. ಅಟ್ಲೀಸ್ಟ್ 1ನೇ ಸ್ಟೇಜ್ ಅಲ್ಲೋ 2ನೇ ಸ್ಟೇಜ್ ಅಲ್ಲೋ ಗೊತ್ತಾದ್ರೆ ಆ ಜೀವ ಉಳಿಸ್ಬೋದಲ್ಲ. ಅದನ್ನೇ ಅವರು ಮಾತಾಡಿದ್ದು ಇವತ್ತು. ಯಾಕೆಂದ್ರೆ ಮಹಿಳೆಯರು, ನಾವು 2,000 ಮಹಿಳೆಯರನ್ನ ನಾವು ಸೇರಿಸ್ಬೇಕು ಅಂದ್ರೆ ಇಷ್ಟು ಮಹಿಳೆಯರ ಕೈಲೇ ಸಾಧ್ಯ. ಅದು ನೀವು 5 ಜನ ಮಹಿಳೆಯರಿಗೆ 5 ಜನ ಕೆಲಸ ಕೊಟ್ರೆ ಇವತ್ತು 2,000 ಹೆಣ್ಮಕ್ಳಿಗೆ ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಇಂದ ಇವತ್ತು ಬಳಲ್ತಾ ಇದ್ದಾರೆ. ಎಷ್ಟು ಇದ್ರ ಕಡೆ ಅವರು 4ನೇ ಸ್ಟೇಜ್ ಬಂದ್ರೆ ಉಳಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಹಾಗಾಗಿ ನೀವುಗಳು ಮನಸ್ಸು ಮಾಡಿದ್ರೆ, ಈಗಾಗಲೇ ಸಾರ್ಥಕ್ ಅವ್ರು ಗೊತ್ತಿದೆ ಅನ್ಕೋತೀನಿ, ಕೆರಗೋಡ್ನಲ್ಲಿ ಒಂದು ಕ್ಯಾಂಪ್ ಮಾಡಿದಾಗ ಅವ್ರು ಬಂದಿದ್ರು. ನಾನು 11 ಜನರಿಗೆ ಅಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸಿದೆ, 600 ಜನಕ್ಕೆ ಕಣ್ಣು ಆಪರೇಷನ್ ಮಾಡಿಸಿದೆ. ಆ ಕಾರ್ಯಕ್ರಮದಲ್ಲಿ ಅವ್ರಿದ್ರು. ಈಗಲ್ಲ, ನಾನು ತುಂಬಾ ವರ್ಷದಿಂದ ಮಾಡಿದ್ದೀನಿ. ನನಗೆ ಜಲಮಂದಿರ ಪ್ರಶಸ್ತಿ ಕೊಟ್ಟರು, ಆ ಪ್ರಶಸ್ತಿ ಈ ಪ್ರಶಸ್ತಿ ಅವೆಲ್ಲ ನನಗೆ ಬೇಕಾಗಿಲ್ಲ. ಅದು ನಾವು ಏನ್ ಮಾಡ್ತಾ ಇದೀವಿ? ನನ್ಗೆ ಓಡಾಡಕ್ಕೆ ಏನು ಕಾರ್ ಇಲ್ವಾ? ಇಲ್ಲ ಮನೆ ಇಲ್ವಾ? ಇಲ್ಲ ಮಲಿಕೊಳ್ಳೋಕೆ ಹಾಸಿಗೆ ಇಲ್ವಾ? ನಾನು ಯಾತಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಹೇಳ್ತೀನಿ, ನಾವುಗಳು ಒಂದು ಸಿದ್ಧಾಂತವನ್ನ ಇಟ್ಕೋಬೇಕು. ಹೌದು, ನಾನು ಇಲ್ಲಿ ಹೋಗಿದ್ದೆ, ಇದೇನೋ ನಾನು ತಗೊಂಡು ಬಂದಿದ್ದೀನಿ, ನನ್ಗೇನೋ ಮೆಸೇಜ್ ಸಿಕ್ಕಿದೆ, ನಾನು ಇದನ್ನ ನಾಯಕಿ ಹಾಕಬೇಕು, ನಾನು ಕೂಡ ಇದನ್ನ ಪ್ರಶ್ನೆ ಮಾಡೋದನ್ನ ನಾಯಕಿ ಆಗ್ತೀನಿ ಅಂತ ಬೇಕು. ಎಲ್ಲರೂ ಹೋಗಲ್ಲ, ಹಾಲು ಹೇಳಿದ್ರು, ಎಲ್ಲರೂ ಲೀಡರ್ ಆಗಲ್ಲ. ಕೆಲವರು ಒಂದು ಸಭೆಗೆ ಬರ್ತಾರೆ, ಆ ಸಭೆಯಲ್ಲಿ ಅಷ್ಟೇ ಅವ್ರು ಆಕ್ಟಿವ್ ಆಗಿರ್ತಾರೆ, ಹೊರಗಡೆ ನೆಕ್ಸ್ಟ್ ಬರೋದಿಲ್ಲ ಅವರು. ಪ್ರತಿನಿತ್ಯ ನೀವು ಯೋಚನೆ ಮಾಡಿ, ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಸಮಾಜದ ಬಗ್ಗೆ. ಅಯ್ಯೋ ಅಲ್ತಾನೆ ಬಂದಿರೋದು ಕಾಸೋಡಿಗೆ, ನಮ್ಮೂರಿಗೆ ಬಂದಿರೋಲ್ಲ, ವಿನಾಯಕ ಭಟ್ನಿಗೆ ಬರುತ್ತೆ, ಪಕ್ಕದಲ್ಲೇ ಬರುತ್ತೆ, ಇನ್ನೇನಿಲ್ಲ. ಆ 100 ಮನೆ ಸೆಟ್ಟಿದ್ರೆ ಆ ಲಾಸ್ಟ್ ಮನೆ ಬೆಂಕಿ ಹಚ್ಕೊಂಡ್ರೆ ಸುಮ್ಮನಿದ್ರೆ ಅರ್ಥ.
ಬರುತ್ತೆ. ನನಗೆ ಯಾಕೆ ಇದನ್ನ ನಿಮ್ಗೆಲ್ಲ ಹೇಳ್ತೀನಿ ಅಂದ್ರೆ ಈ ಮಧ್ಯ ನಮಗೆ ಈ ಪರಿಸತ್ತಿನ ವಿಚಾರದಲ್ಲಿ ಈಗ ಯಾರೋ ಸ್ವಲ್ಪ ಗೊತ್ತಿಲ್ಲ ಅನ್ಕೊಳ್ಳಿ. ಈಗ ನನ್ನ ಪೇಪರ್ನಲ್ಲಿ ಒಂದು ಇದೊತ್ತೆ, ಯಾವುದೋ ಸಾರಿಗೆ ಬಸ್ ಬಿದ್ದು 5 ಜನರ ಸಾವು ಅಂತ. ಅಲ್ಲಿ ಇನ್ನೊಬ್ಬ ಕೇಳ್ತಿದ್ದ, ಅಣ್ಣ ಇಷ್ಟು ದೊಡ್ಡ ಬಸ್ನ ಅದ್ಯಾವ್ದಣ್ಣ ಸಾರೊಂದು ಪಾತ್ರೆ ಇಲ್ಲ ಅಷ್ಟು ದೊಡ್ಡದು ಅಂತ. ಅರ್ಥ ಆಯ್ತಾ ನಿಮ್ಗೆ? ಕೆಲವು ಅರ್ಥ ಆಗಲ್ಲ, ಬೇಗ ಅರ್ಥ ಆಯ್ತಾ ಅಲ್ವಾ? ಅವನ್ ಟೆನ್ಷನ್ ಏನು, ಇಷ್ಟು ದೊಡ್ಡ ಸಾಂಬಾರ್ ಪಾತ್ರೆ ಯಾವ್ದಿದೆ ಬಸ್ ಬಿಡುವಂತದ್ದು ಅಂತ. ಸಾರಿಗೆ ಬಸ್ ಬಿದ್ದು ಅಲ್ವಾ, ಸಾರಿಗೆ ಬಸ್ ಬಿದ್ದು 5 ಜನ ಸಾವು ಅಂದ್ರೆ ಅಷ್ಟು ದೊಡ್ಡ ಪಾತ್ರೆ ಯಾವ್ದಿದೆ ಸಾಂಬಾರ್ ಪಾತ್ರೆ ಅಂತ ಅವನು. ಆತರ ಹಾಗಾಗ್ಬಾರ್ದು ನಾವುಗಳು. ಯಾಕೆ ನಾನು ಇದನ್ನ ಹೇಳಿದೆ ಅಂತಂದ್ರೆ ನಮ್ಮೆಲ್ಲೂ ಹಾಗೆ ಇದೆ. ಕೆಲವರು ನಾನೊಂದು ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈ ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂತ ಇರ್ತಾರೆ. ಯಾರೋ ನಮ್ಮ ಪ್ರಸಾದ್ ಅಂತವರು ಹೆಣ್ಣು ನೋಡ್ಕೊಂಡ್ ಬಂದಿರ್ತಾರೆ. ಹೋಗಿ ಆ ಪ್ರಸಾದ್ ಅವರು ಏನ್ ಮಾಡ್ತಾರೆ, ಅವ್ರ ಹೆಂಡತಿಗೆ ಹೋಗಿ ಹೇಳ್ತಾರೆ, ಏನೋ ಗಂಡು ನೋಡಿದೀನಿ ಇವತ್ತು ನಮ್ಮ ಹುಡುಗನ್ಗೆ ಮದುವೆ ಮಾಡ್ಬಿಡೋದು ಅಂತ. ಅದಕ್ಕೆ ಅವ್ರ ಹೆಂಡತಿ ಅಂತಾರೆ, ಆ ಹುಡುಗಿನ ನೋಡಿದೀನಿ, ಆ ಹುಡುಗಿ ಚೆನ್ನಾಗಿಲ್ಲ ಕಣ್ರಿ, ಮದುವೆ ಮಾಡ್ಬಿಟ್ಟು ಕಣ್ರಿ ಆ ಹುಡುಗಿನ ಅಂತ ಅವ್ರ ಫ್ರೆಂಡ್ ಅವ್ರು ಹೇಳ್ತಾರೆ. ಅದಕ್ಕೆ ಪ್ರಸಾದ್ ಅವ್ರು ಹೇಳ್ತಾರೆ, ಗೊತ್ತಾ ನಾನ್ ಮದುವೆ ಮಾಡ್ಕೋಬೇಕಾದ್ರೆ ಸುಮ್ಮನೆ ಇದ್ರು ಅವರು. ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಇದು ಅಲ್ವಾ? ಸ್ವಲ್ಪ ಲೇಟ್ ಅರ್ಥ ಆಗ್ತಾ ಇವು. ಈ ರೀತಿಯಾದಂತಹ ತೊಂದರೆಗೆ ನಾವು ಸಿಗಾಕಬಾರ್ದು. ಮೊದಲು ನಾನು ಏನ್ ಮಾಡ್ತೇನೆ, ನನ್ನ 3 ಬೆರಳು ನನ್ನೇ ತೋರಿಸ್ತೇವೆ, ಮೊದಲು ನೀನ್ ಸರಿಯಾಗೋ ಆಮೇಲೆ ನನ್ಗೆ ಹೇಳು ಅಂತ ಹೇಳಿ. ಅದಕ್ಕೆ ನಾನು ಹೇಳೋದು, ಒಬ್ಬರು ಅಧ್ಯಕ್ಷರಾದ್ರೆ ಎಲ್ಲವನ್ನೂ ನುಂಕಬೇಕಾಗುತ್ತೆ. ಪ್ರಸಾದ್ ಅವ್ರು ಬರ್ತಾ ಇರ್ತಾರೆ, ಏನಾರು ಒಂದು ಹೇಳ್ತಾ ಇರ್ತಾರೆ ನನಗೆ, ಹಾಗೆ ಹೀಗೆ ಅಂತ ಅವು ಅಂತ ಇರ್ತಾರೆ. ಹಿಂಗೆ ಕೆಲಸನೂ ಕೂಡ ಮಾಡ್ತಾರೆ. ನಾಗೇಶು ಅಷ್ಟೇ ಬಂದ್ರೆ ಜಗಳಕ್ಕೆ ಬಿಡ್ತಾರೆ ನನ್ನ ಮೇಲೆ, ನೀವ್ ಯಾಕೆ ಬಿಡುದಿಲ್ಲ ಹಾಗೆ ಹೀಗೆ ಅಂತ. ಸಮಾಧಾನ ಅಂತೀನಿ. ಯಾಕೆಂದ್ರೆ ಕೆಲಸನೂ ಹಂಗೆ ಮಾಡ್ತಾರೆ, ಪ್ರಶ್ನೆನೂ ಹಂಗೆ ಮಾಡ್ತಾರೆ. ಅದೇ ನಮಗೂ ಬೇಕಾಗಿರೋದು. ಇವತ್ತು ನೋಡಿ, ಒಂದು ಹೆಣ್ಣು ಮಗು ಅಂತ ಅಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಕೆಲವು ಹಲವಾರು ಸಮಸ್ಯೆಗಳನ್ನು ಭಾಗವಹಿಸಿದ್ದೀನಿ. ನಾನೇ ಹೋಗಿ ತೀರ್ಮಾನ ಮಾಡಿ ಕರ್ಕೊಂಡ್ಬಂದು ಮನೆಗೆ ಬಿಟ್ಟು ಬಂದ್ರು ಸಿಗರೇಟ್ನಲ್ಲಿ ಅವ್ರಿಗೆ ಸುಟ್ಟಿ ನನ್ನ ಕೈಯಿಂದನೂ ತಪ್ಪಿಸ್ಕೊಂಡು ಹೋಗಿರೋ ನಾನು ನೋಡಿದ್ದೀನಿ. ನಾನು ಯಾವುದೋ ಒಂದು ಸಮಸ್ಯೆಗೆ ಬೆಂಗಳೂರಿನಲ್ಲಿ ಹೋಗಿ ಆರ್ಟಿನವ್ರಿಗೆ ಹೋದಾಗ ನನ್ನನ್ನೇ ದೂಷಿಸಿರೋದನ್ನು ಕೂಡ ನಾನು ನೋಡಿದ್ದೀನಿ. ಕೋರ್ಟ್ಗೆ ಹೋಗಿ ಮತ್ತೆ ಅವರು ನಮ್ಮ ರಿಲೇಷನ್ ಆಗಿರಲಿಲ್ಲ, ಅವ್ರ ಅಪ್ಪ ಅಮ್ಮ ಬಂದು ಕೋರ್ಟಲ್ಲಿ ಮಾತಾಡಿರೋದು ನಾನು ನೋಡಿದ್ದೀನಿ. ಯಾಕಂದ್ರೆ ಅಷ್ಟು ಸಮಸ್ಯೆ ಇರುತ್ತೆ. ಬೆಳಿಗ್ಗೆ ಎದ್ರೆ ಮಕ್ಕಳನ್ನೂ ಕಳಿಸ್ಬೇಕು, ಗಂಡನ್ಗೆ ಅಡುಗೆನೂ ಮಾಡಬೇಕು, ಈ ತರ ಅತ್ತೆ ಮಾವನಿಗೂ ತಿಂಡಿನೂ ಕೊಡಬೇಕು, ಅವ್ರು ಯಾರಿಗೆ ಏನೇನಿರುತ್ತೋ, ಶುಗರ್ ಇರ್ತೋ, ಬಿ ಪಿ ಇರ್ತೋ, ಅವ್ರು ಮಾತ್ರೆ ಕೊಡಬೇಕು. ಇಷ್ಟೆಲ್ಲ ಇದೆ ಅಂದ್ರೆ ಅಯ್ಯೋ ಅಷ್ಟೆಲ್ಲ ಇದೆ ನನ್ಗೆ ಯಾಕೆ ನಾನು ಹೊರಗಡೆ ಹೊರಟೋಗ್ತೀನಿ ಅಂದ್ರೆ ಅದು ಒಂದು ಬದುಕ ಅದನ್ನ ಜಯಿಸ್ತಾರಲ್ಲ ಆ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಜಯಿಸ್ತಾರಲ್ಲ, ಅದು ಹೆಣ್ಣಿಗೆ ಬೇಕಾಗಿರ್ತಕ್ಕಂಥ. ಹೇಳ್ತಾರೆ ಅಯ್ಯೋ ನಾವು ಬೇರೆ ಹೋಗೋಣ ಅಂತ. ಏನ್ರಿ ಮಗು ನೋಡ್ಕೊಳಕ್ಕೆ ಅತ್ತೆ ಮಾವ ಇಲ್ಲ ಅಂದ್ರೆ ಏನ್ ಕತೆ, ಅಪ್ಪ ಅಮ್ಮ ಇಲ್ಲ ಅಂದ್ರೆ ಏನ್ ಕತೆ, ಸೊಪ್ಪಿಸ್ಕೊಳ್ಳೋರು ಯಾರು, ಮಗು ನೋಡ್ಕೊಳ್ಳೋ ಎಲ್ಲ ಆಚೆ ಏನೋ ತರಬೇಕು ಹೋಗ್ಬೇಕು, ಮಗು ನೋಡ್ಕೊಳ್ಳೋರು ಯಾರು, ಮಗು ವಿಷಯ ಹೇಳೋರು ಯಾರು, ಹಳೆ ಕತೆ ಹೇಳೋರು ಯಾರು. ನಾನು ತಿಂದಿರೋದು ಕಡಲೆಕಾಯಿ ಬೆಲ್ಲ, ಕೊಬ್ಬರಿ ಬೆಲ್ಲ, ಹುಳ್ಳಿಕಾಳು, ಇದನ್ನ ತಿಂದೆ ನಾನು ನಮ್ಮ ಅಜ್ಜಿ ನನ್ನ ಬೆಳೆಸಿರೋದು. ಅದೇ ನನ್ನ ಸ್ನಾಕ್ಸು. ಗೋಬಿ ಮಂಚೂರಿ ಅಲ್ಲ, ಪಾನಿಪುರಿ ಅಲ್ಲ. ಸೊ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಮನೇಲಿ ಎಲ್ಲಿ ಒಗ್ಗಟ್ಟಿರುತ್ತೋ, ಮನೇಲಿ ಎಲ್ಲಿ ಶಿಸ್ತಿರುತ್ತೋ ಅಂತವ್ರು ಇಲ್ಲಿ ನಮ್ಮಲ್ಲಿ ಬಂದ್ರೆ ಇಲ್ಲಿ ಜಯ ಕರ್ನಾಟಕ ಬರೀತಲೋ ಅಷ್ಟೇ ಶಿಸ್ತಿರುತ್ತೆ. ಇದು ಸತ್ಯ ನಾನು ಮಾತಾಡ್ತಾ ಇರೋದು. ಆ ಶಿಸ್ತನ್ನ ಬಳಸ್ಕೊಳ್ಳೋದಕ್ಕೆ ಇವತ್ತು ಎಲ್ಲರೂ ಕೂಡ ಸೇರ್ಕೊಂಡಿರೋದು. ನಾನು ನೋಡಿದ್ದೀನಿ, ನಾನು ಸುಮಾರು ಜನ ನೋಡಿದ್ದೀನಿ, ನಾನು ಬೇಕಾದಷ್ಟು ನೋಡಿದ್ದೀನಿ. ನಾನೆಲ್ಲ ಒಂದ್ ಕಡೆ ಕುಮಾರಧಾರ ಪಟ್ಟಣದಲ್ಲಿ ಎಲ್ಲೂರಲ್ಲಿ ಬಾಡ ಸುಟ್ಬಿಡ್ತಾರೆ, ನಾನು ಹೋಗ್ತೀನಿ. ಅವ್ರು ಹೋದಂತ ಸಮಯದಲ್ಲಿ ನನ್ನ ರಾತ್ರಿ 3 ಗಂಟೆ ರಾತ್ರಿ ನನ್ನ ಕೂಡ ಅರೆಸ್ಟ್ ಮಾಡ್ತಾರೆ. 3 ಗಂಟೆ ರಾತ್ರಿ ಅರೆಸ್ಟ್ ಮಾಡಿದಾಗ ನಾವು 4 ಗಂಟೆ 5 ಗಂಟೆ ಆಗೋಯ್ತು. ನಮ್ಗೆ ಕರ್ಕೊಂಡು ಹೋದ್ರು, ಯಾವ್ದೋ ಒಂದು ಚೌಟ್ರಿ ಕೂಡ ಹಾಕ್ಬಿಟ್ರು. ಅಲ್ಲಿ ನಿಮ್ ಜಾತಿ ಯಾವ್ದು ಅಂತ ಒಂದು ಕಾಲಂ ಬರುತ್ತೆ, ಅವರೆಲ್ಲ ಬರ್ಕೋತಾರೆ. ನಿಮ್ಮೂರು ಯಾವುದು, ನಿಮ್ಮ ಹೆಸರೇನು, ನಿಮ್ ತಂದೆ ಹೆಸರೇನು, ನೀವು ಎಲ್ಲಿಂದ ಬಂದಿರಿ ಏನು ಅಂತೆಲ್ಲ ಬರ್ಕೋತಾರೆ. ಅದೆಲ್ಲ ಬರ್ಕೊಂಡ ಕೊನೆಯಲ್ಲಿ ನಿಮ್ ಜಾತಿ ಯಾವುದು. ಆಗ ನಾನು ಹೇಳ್ತೀನಿ ನಮ್ಮ ಜಾತಿ ಕನ್ನಡ ಜಾತಿ ಅಂತ. ನನ್ನ ಜೊತೆ ಬಂದಿರೋ 150 ಜನರು ಕನ್ನಡ ಜಾತಿ ಅಂತಾನೆ ಬರ್ತಾರೆ. ನೀವ್ ಹೇಳ್ರಿ ಯಾಕೆ ಈ ಜಾತಿ ಬರುತ್ತೆ ಅಂತ. ನೋಡಿ, ನೀವೆಲ್ಲರೂ ಬ್ಲಡ್ ಕೊಟ್ಬಿಟ್ಟು ಬಂದಿರೋ ಬಾಟ್ಲಿಗಳ ಮೇಲೆ ಯಾವತ್ತು ಅದನ್ನ ಬರೀತಾರೋ, ಯಾವತ್ತು ಬ್ಲಡ್ ಕೊಟ್ಬಿಟ್ಟು ಬರ್ತಿರೋ ನೀವು ಆ ಬಾಟ್ಲ ಮೇಲೆ ಇಂಥ ಜಾತಿ ಅಂತ ಬರೀತಾರೋ ಅವತ್ತು ಜಾತಿ ಇದೆ ಅಂತ ಒಪ್ಪಿದ್ರೆ. ರಾಜಕೀಯಕ್ಕಷ್ಟೇ ಜಾತಿ, ಇರೋದೇ ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಇದನ್ನ ನಾವು ತಿಳ್ಕೋಬೇಕು. ಬರೀ ಇದನ್ನೇ ನೀವೆಲ್ಲರೂ ನೋಡಿ, ನೆನ್ನೆ ತಾನೇ ನಮ್ಮ ಕನ್ನಡಿಗರಿಗೋಸ್ಕರ ಸರೋಜಿನಿ ಮೈಸೂರು ತಂದಿರ್ತಕ್ಕಂಥ ವರದಿಯನ್ನ ಜಾರಿ ಮಾಡಿ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ಆ ಕಾರ್ಪೊರೇಟರ್ ಎದುರ್ಕೊಂಡು ಒಂದೇ ದಿನದಲ್ಲಿ ಅದನ್ನ ಟ್ವೀಟ್ ಮಾಡಿ ಸರ್ ರಿಟರ್ನ್ ಮಾಡ್ತಾರೆ ವಿಧೇಯಕನ, ಇನ್ನು ಮುಂದಿನ ಅಧಿವೇಶನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಎಂತ ದ್ರೋಹ ಅಂದ್ರೆ ಇದು. ಇದನ್ನ ಕೇಳೋದಕ್ಕೆ ನಾವು ನೆನ್ನೆ ದಿನ ನಾನು ನೋಡ್ಬಿಟ್ಟು ಬಂದು ನಾನು ಯಾವಾಗ ಇದನ್ನ ವಿಧೇಯಕನ ತಡೆ ಹಿಡಿದೀವಿ ಅಂತ ಬಂದಂತ ಸಮಯದಲ್ಲಿ ನಾನು ಹೇಳಿಕೆ ಕೊಟ್ಟೆ ಪತ್ರಿಕೆಗೆ. ನಾನು ಇಲ್ಲ, ಇದು ದ್ರೋಹ ಕನ್ನಡಿಗರು ಮಾಡ್ತಾ ಇರ್ತಕ್ಕಂಥದ್ದು. ಸ್ಥಳೀಯ ಕನ್ನಡಿಗರಿಗೆ ಕೆಲಸ ಸಿಗ್ಬೇಕು ಅಂತ ಹೇಳಿ ಸರೋಜಿನಿ ಮೈಸೂರು ತಂದಂತ ವರದಿಯನ್ನ ಇವತ್ತು ವಿಧೇಯಕ ಮಂಡನೆ ಆಗಿದೆ. ಎಷ್ಟು ಕನ್ನಡಿಗರು ಖುಷಿಯಾಗಿತ್ತು ನಿನ್ನೆ ಬೆಳಿಗ್ಗೆ ಬಂದಂತದ್ದು. ಆದ್ರೆ ಮಧ್ಯಾಹ್ನ ಒತ್ತನೇ ಚೇಂಜ್ ಆಗ್ತಿದೆ, ಒಂದೇ ದಿನದಲ್ಲೇ ಚೇಂಜ್ ಆಗಿದೆ. ಇಂಥದನ್ನ ಕೇಳಲಿಲ್ಲ ಅಂದ್ರೆ ನೀವೇನ್ ಕೇಳ್ಕೊಂಡಿರೋದು, ಅಲ್ಲೆಲ್ಲೋ 92 ಕೋಟಿ ಎತ್ಬಿಟ್ಟಿದಾರಂತೆ. ಎಲ್ಲೋ 92 ಕೋಟಿ ಎತ್ಬಿಟ್ಟಿರೋದು ಯಾರ್ದೋ ದುಡ್ಡಲ್ಲ, ನಮ್ಮ ದುಡ್ಡು, ನಮ್ಮ ಕಂದಾಯ ದುಡ್ಡು, ನಾವು ಟ್ಯಾಕ್ಸ್ ಕಟ್ಟಿರೋ ದುಡ್ಡು, ನಾವು ಬಳಸ್ಕೊತಾರ ದುಡ್ಡನ್ನ ಕದೀತಾರೆ ಅಂತಂದ್ರೆ ಅದು ಮಂತ್ರಿಗಳು ಗೊತ್ತಿಲ್ಲ, ಫೈನಾನ್ಸ್ ಮಿನಿಸ್ಟರ್ ಗೊತ್ತಿಲ್ಲ, ಕದ್ದು ಬಿಡ್ತಾರೆ ಅಂದ್ರೆ ಏನ್ ಕತೆ. ಇದನ್ನ ನಾನು
ಯಾಕೆ ಇದನ್ನ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಜೈ ಕರ್ನಾಟಕ ಪರಿಷತ್ತಲ್ಲಿ ನಾವು ಯಾವುದೇ ಒಂದನ್ನ ಕೆಲಸ ಕಾರ್ಯ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.